ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ಆರಾಧನಾ ಮಹೋತ್ಸವದ ಶುಭಾಶಯಗಳು. ಈ ಪುಣ್ಯಕ್ಷೇತ್ರದಲ್ಲಿ, ಪೂರ್ಣಪ್ರಜ್ಞ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಪೂರ್ವಾರಾಧನೆ, ಮಧ್ಯಾರಾಧನೆ, ಇವತ್ತು ಉತ್ತರಾರಾಧನೆ. ನಮ್ಮ ನಿರೀಕ್ಷೆಯ ಇಲ್ಲಿ ಹೆಚ್ಚಿನ ಜನಗಳಲ್ಲಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಬಂದ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ತಂಡದ ಮ್ಯಾನೇಜ್ಮೆಂಟ್ ಅವರು ಬಂದ ಪ್ರತಿಯೊಬ್ಬ ಭಕ್ತರು ಸಂತೋಷವಾಗಿ ಪ್ರಸಾದವನ್ನು ಸ್ವೀಕರಿಸಿ ಬೃಂದಾವನ ದರ್ಶನ ಮಾಡಿ ತೆರಳ್ತಾ ಇದ್ದಾರೆ. ನಮ್ಮ ಈ ಇಡೀ ಏರಿಯಾಗೆ ಈ ಒಂದು ಮಠ ಒಂದು ಕಲಶಪ್ರಾಯವಾಗಿದೆ ಅಂತ ನನ್ನ ಭಾವನೆ. ನಾವು ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಆರಾಧನೆ ಕೊನೆ ದಿನ. ಇಲ್ಲಿ ಆರಾಧನೆ ಇಲ್ಲದೆ ಹೋದರೂ ಕೂಡ ರಶ್ ಜಾಸ್ತಿ ಇರುತ್ತೆ. ಗುರುವಾರ ದಿನ ಪ್ರತಿದಿನ ರಾತ್ರಿ ಹೊತ್ತು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ರಾತ್ರಿ ಹೊತ್ತು ಪ್ರಸಾದದ ರೂಪದಲ್ಲಿ ಇರುತ್ತೆ. ಕಡೆ ಪಕ್ಷ 3,000 ರಿಂದ 4,000 ಜನ ಸೇರ್ತಾರೆ. ಕೆಲವು ಸಲ 10,000 ಜನರೂ ಸೇರಿರ್ತಾರೆ. 11 ಗಂಟೆ 12 ಗಂಟೆ ಆದರೂ ಕೂಡ ಲಾಸ್ಟ್ ಭಕ್ತಾದಿ ಹೋಗೋ ತನಕ ಕೂಡ ಎಲ್ಲರಿಗೂ ಸಮರ್ಪಕವಾಗಿ ಪ್ರಸಾದವನ್ನು ಕೊಟ್ಟು ಕಳಿಸ್ತೀವಿ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ರಾಘವೇಂದ್ರನ ಪವಾಡ ಅಂತ ನೆನಪು ಮಾಡ್ಕೊಳ್ಳೋದಾದ್ರೆ? ಆ ಥರ ನೆನಪು ಮಾಡಿಕೊಳ್ಳೋದೇ ನಾನು ಉಸಿರಾಡ್ತಾ ಇರೋದು, ನಿಂತಿರೋದು, ಕೂತಿರೋದು ಪ್ರತಿಯೊಂದು ರಾಯರಿಂದನೇ. ನಾನು ಬದುಕಿರೋದು, ನನ್ನ ಪ್ರೊಫೆಷನ್ನು, ನನ್ನ ಜೀವನದ ಎಲ್ಲ ಹಂತಗಳ ಬೆಳವಣಿಗೆಗಳಿಗೂ ರಾಯರೇ ಕಾರಣ. ತುಂಬ ನಂಬ್ತೀರಾ ಅಂತ? ಹಾಂ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ಅಂತ. ಥ್ಯಾಂಕ್ ಯು. ಆರಾಧನೆಯಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡಿ ಬರ್ತಾ ಇದೆ. ನರೇಂದ್ರ ಸರ್ ಅವ್ರ ಕುಟುಂಬದವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಪ್ರಸಾದ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. 2 ಹೊತ್ತು ಮಾಡ್ತಾಯಿದ್ದಾರೆ. ಸಂಜೆ ಮಧ್ಯಾಹ್ನ ಎಲ್ಲ ಮಾಡಿದ್ದಾರೆ, ಬೆಳಗ್ಗೆನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಯಾವುದು ಲೋಪದೋಷ ಇಲ್ಲದಿರೋ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರ ಕುಟುಂಬದವ್ರದ್ದು ಕೊಡುಗೆ ತುಂಬ ಇದೆ. ಅವರಿಂದ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಚೆನ್ನಾಗಿ ಪೂಜೆ ಸೇವೆಗಳು ಇತ್ಯಾದಿಗಳೆಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಅವ್ರ ಜೊತೆಯಲ್ಲಿ ಇರೋಕ್ಕಂಥವ್ರು, ನಮ್ಮದು ಅವ್ರು ಏನು ಹೇಳಿರ್ತಾರೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆಯಿತಾ? ನೀವು ಪಕ್ಕದಲ್ಲಿ ಎಡಗಡೆ ಬಲಗಡೆ ಮತ್ತು ಮೇಲೆಲ್ಲ ನೋಡಬೇಕು. ಎಲ್ಲಿ ನೋಡು ಜನಸಾಗರ ಇದೆ. ಪ್ರಸಾದ ಸೇವೆ ನೀವು ಒಂದ್ಸಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 2 ಹೊತ್ತು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾರಿಗೂ ಕುಂದು ಕೊರತೆ ಏನೂ ಇಲ್ಲ. ತುಂಬ ಚೆನ್ನಾಗಿ ಭಕ್ತಿಯಿಂದ ದೇವ್ರನ್ನ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಅವಕಾಶ ಇದೆ ಇಲ್ಲಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಬೇಕು. ಆಯ್ತಾ? ಪ್ರಚಾರ ಆಗಲಿ, ಇನ್ನೂ ಹೆಚ್ಚೆಚ್ಚು ಜನ ಬರಲಿ. ಆಯಿತಾ? ರಾಘವೇಂದ್ರ ಆಶೀರ್ವಾದ ಪಡೀಲಿ ಗುರುಗಳದು ಅನ್ನೋ ನಮ್ಮದು ಒಂದು ಬೇಡಿಕೆ. ಆಯಿತಾ? ಈಗಾಗಷ್ಟೇ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಈ ಕಲ್ಪವೃಕ್ಷ ಮಠದಿಂದ. ಆಯಿತಾ? ಅದರಿಂದ ಖಂಡಿತ ಎಲ್ಲರೂ ಹೆಚ್ಚೆಚ್ಚಿಗೆ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರ ಕೃಪೆ ಎಲ್ಲರಿಗೂ ಇರಲಿ, ನಿಮಗೂ ಇರಲಿ, ನಮಗೂ ಇರಲಿ, ಮತ್ತು ನಮ್ಮ ಸಾರ್ ಕುಟುಂಬಕ್ಕೆ ಯಾವಾಗೂ ಇರಲಿ. ಅವ್ರದ್ದು ತುಂಬ ಕೊಡುಗೆ ಇದೆ. ಆಯಿತಾ? ಮನೆ ತಂಡದವ್ರು ಎಲ್ಲರೂ ಇಲ್ಲೇ ಇರ್ತಾರೆ. ಅವರು ನಿರಂತರವಾಗಿ ಅವರೇ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾರೆ. ನಾಟ್ ಯಜಮಾನರು ಅವರೇ ಖುದ್ದು ವಾಲಂಟ್ರಿಯಾಗಿ ಕೆಲಸ ಮಾಡ್ತಾರೆ. ಇದು ಅರ್ಥ ಮಾಡಿ. ಸಾರ್ ಇಲ್ಲೇ ಓಡಾಡ್ತಾ ಇದ್ದಾರೆ. ಆ ಥರ ಅವ್ರ ಭಕ್ತಿ ಭಾವ ತುಂಬ ಇದೆ ಕೊಡುಗೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಂದು ಇಲ್ಲಿ ಕಣ್ಮುಂದೆ ಯಾರನ್ನ ವೀಕ್ಷಣೆ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಯಿತಾ? ಖಂಡಿತ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ಮಾಡ್ತಾರೆ. ರಮೇಶ್ ಅಂತ ನನ್ನ ಹೆಸರು. ನಾನು ಮಠಕ್ಕೆ ನಡ್ಕೊಳ್ತೀನಿ, ಅದು ಸಾರ್ ಜೊತೆ ಇರ್ತೀನಿ. ಓಕೆ, ವೆಲ್ಕಮ್, ನಮಸ್ತೆ. ಇಲ್ಲಿ ನಡೆಯುವಂತಹ ಉತ್ಸವ ರಾಯರ ಆರಾಧನೆ ಬೇರೆ ಎಲ್ಲೂ ನಡೆಯಲ್ಲ. ನಾನು ಅದನ್ನು 100% ಗ್ಯಾರಂಟಿಯಾಗಿ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಇಲ್ಲಿ ಸುಮಾರು 5-6 ವರ್ಷದಿಂದ ಬರ್ತಾಯಿದ್ದೀನಿ. ಸ್ವಯಂ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ರಾಯರ ಒಂದು ಪವಾಡ ನಾನು ಸಮಯ ಇದ್ರೆ ಹೇಳ್ತೇನೆ. ನಾವು 2 ವರ್ಷದ ಕೆಳಗಡೆ ಇಲ್ಲಿ ಪವಮಾನಾಚಾರ ಅಂತ ಇದ್ದರು. ಅವರು ಇದೇ ವೇದಿಕೆ ಮೇಲೆ ನಿಂತು ಅನಂತಮೂರ್ತಿಯವರ ನಾಳೆ ದಿವಸ ಪಂಚಾಮೃತಕ್ಕೆ ಒಂದು 5 ಸೇಬಿನಣ್ಣು, 1 ಲೀಟ್ರ್ ಹಾಲು, 1 ಲೀಟ್ರ್ ಮೊಸರು ಬೇಕು ಅಂತ ಹೇಳಿದರು. ಆಯ್ತು ಆಚಾರ, ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ. ಹೇಳಿ ಒಂದು 2 ನಿಮಿಷಕ್ಕೆ ಒಬ್ಬ ಯುವಕ ಬಂದ ಒಳಗಡೆ. ಒಂದು ಪ್ಯಾಕೆಟ್ ನನ್ನ ಕೈಲಿ ಕೊಟ್ಬಿಟ್ಟು, ಇದು ರಾಯರ ಸೇವೆಗೆ ಕೊಡಿ ಅಂತಂದರು. ನಾನು ಅದನ್ನು ಸ್ಟೇಜ್ ಮೇಲೆ ಇಟ್ಟು ಬಿಚ್ಚಿ ನೋಡ್ತೀನಿ. 5 ಸೇಬಿನಣ್ಣು, 1 ಲೀಟ್ರ್ ಹಾಲು, 1 ಲೀಟ್ರ್ ಮೊಸರು. ಆಚಾರ ಏನು ಹೇಳಿದ್ರು ಅಷ್ಟೇ ತಂದುಕೊಟ್ಟಿದ್ದಾನೆ. ನನಗೆ ಒಂದು ನಿಮಿಷ ಭಾವಕನಾಗ್ಬಿಟ್ಟು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಆಮೇಲೆ ಆಚಾರಕ್ಕೆ ತೋರಿಸ್ದೆ, ನೋಡಿ ಆಚಾರ್ಯ ನೀವೇನು ಹೇಳಿದ್ರಿ ಅದು ಕರೆಕ್ಟಾಗಿ ಬಂದಿದೆ ಅಂದೆ. ರಾಯರು ಇಲ್ಲಿ ಇದ್ದಾರೆ, ರಾಯರು ನಮ್ಮ ಬಾಯಲ್ಲಿ ನುಡಿಸಿದ್ದನ್ನು ಅವ್ರ ಮನಸ್ಸಲ್ಲಿ ನಿಂತು ಮಾಡಿಸಿದ್ದಾರೆ ಅಂತ ಹೇಳಿದ್ರು. ನಿಜಕ್ಕೂ ರಾಯರು ಇಲ್ಲಿದ್ದಾರೆ. ಭಾಳಷ್ಟು ಜನರ ಅಭೀಷ್ಟಗಳನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ಹೇಳಬೇಕಾದೊಂದು ಅನ್ನದಾನ ಸೇವೆ. ಇದು ನಾನು ಎಲ್ಲೂ ಬೇರೆ ಯಾವ ಮಠದಲ್ಲೂ ನೋಡಿಲ್ಲ. ಖಂಡಿತವಾಗಿ ಹೇಳ್ತೀನಿ. ಬೆಳಗ್ಗೆ ಎಷ್ಟೋ ಅನ್ನದಾನಗಳು ಆಗುತ್ತೆ 1000 ಜನಕ್ಕೆ, ಅಷ್ಟು ಅದರ ಹೆಚ್ಚಿನ ಪಟ್ಟು ಸಾಯಂಕಾಲದ ಹೊತ್ತಾಗುತ್ತೆ.
ದಿನ ಅನ್ನದಾನ ಇರುತ್ತೆ? ಪ್ರತಿ ಗುರುವಾರ ಮಾಡ್ತಾರೆ. ಇವತ್ತು ಮಧ್ಯಾಹ್ನ ಇರುತ್ತೆ. ಆರಾಧನೆ ಟೈಮಲ್ಲಿ ವಿಶೇಷವಾಗಿ ಬೆಳಗ್ಗೆ ಸಾಯಂಕಾಲ ಅನ್ನದಾನ ಇರುತ್ತೆ. ತುಂಬ ಜನ ಬರ್ತಾರೆ. ಅಲ್ಲಿ ನಾವು ನೋಡಿದ್ದೀನಿ, ಅಲ್ಲಿ ಅಡುಗೆ ಮನೆಯಲ್ಲಿ 50 kg ಹಾಕಿರ್ತಾರೆ, ಖಾಲಿ ಆಗುತ್ತೆ, ತಕ್ಷಣ ಇನ್ನೊಂದು ಮಾಡಿಸ್ತಾರೆ. ಅದು ಮುಗೀತಿದ್ದಂಗೆ ಇನ್ನೊಂದು ಏನಾದರೂ ಒಂದು ವ್ಯವಸ್ಥೆ, ಅನ್ನದಾನಕ್ಕೆ ಏನು ತೊಂದರೆ? ಏನೂ ತೊಂದರೆ ಇಲ್ಲ. ಎಲ್ಲ ನಮ್ಮ ನಾಗೇಂದ್ರ ಸರ್ ನಿಂತ್ಕೊಂಡು ಇದಾದ್ಮೇಲೆ ಅದು ಮಾಡು ಇದು ಮಾಡು ಅಂತೇಳಿ ಕಂಟಿನ್ಯೂಸ್ 10 ಗಂಟೆ 11 ಗಂಟೆವರೆಗೂ ಯಾರು ಬರ್ತಿರ್ತಾರೋ ಭಕ್ತಾದಿಗಳು ಅಷ್ಟು ಜನಕ್ಕೂ ತಟ್ಟೆಗೆ ಹಾಕೊಡೋದಲ್ಲದೆ ಅವರ ಮನೆಯಿಂದ ತಂದಿರುವಂಥ ಡಬ್ಬಿಗಳಿಗೂ ನಾವು ಪ್ರಸಾದಗಳನ್ನ ಹಾಕಿ ಮನೆ ಕಳಿಸ್ತಾ ಇದ್ದೀವಿ. ಈ ಥರ ಒಂದು ಸುವ್ಯವಸ್ಥೆನ ಇಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ನೋಡಿಲ್ಲ. ಸದ್ಯಕ್ಕೆ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಸುಮಾರು 5 ವರ್ಷದಿಂದ ಇಲ್ಲೇ ಬರ್ತಾಯಿದ್ದೀನಿ. ನಾನು ಆರಾಧನೆ ಟೈಮಲ್ಲಿ ಪ್ರತಿ ಆರಾಧನೆಗೂ ನಾನು ಇಲ್ಲಿ ಇರ್ತೀನಿ, ಸೇವೆ ಸಲ್ಲಿಸ್ತೀನಿ. ಕೊನೆ ಆರಾಧನೆ ಏನಾದರೂ ರಾತ್ರಿ ಏನಾದರೂ ಪ್ರೋಗ್ರಾಮ್ ಇದೆ? ಕಲ್ಚರಲ್ ಪ್ರೋಗ್ರಾಮ್ಸ್ ಪ್ರತಿ ದಿವಸ ಇರುತ್ತೆ. ಆಮೇಲೆ ಎಲ್ಲರಿಗೂ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ಇರುತ್ತೆ. ರಾತ್ರಿ ಕೂಡ ಇರುತ್ತೆ, ಪ್ರತಿ ರಾತ್ರಿ ಇರುತ್ತೆ. ಅನಂತಮೂರ್ತಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು.